ಬ್ರಾಹ್ಮಣ ಈ ರಾಜ್ಯದಲ್ಲಿ ಎಲ್ಲಾದ್ರೂ ₹1 ಊದ್ಗಡ್ಡೆ ಆಗಲಿ ₹1 ಕರ್ಪೂರ ಆಗಲಿ ತೆಗೆದುಕೊಂಡಿರೋ ಉದಾಹರಣೆ ತೋರಿಸಿದ್ದಾರೆ. ಈ ದಲಿತರಲ್ಲೇ ಇವತ್ತು ಹೋಮ ಹವನ ಇವೆಲ್ಲ ಮಾಡಿಕೊಟ್ಬಿಟ್ಟಿದ್ವಿ. ನಾವೇ ಜಾಸ್ತಿ ಮಾಡೋದು ಬೇರೆಯವರಿಗೆ. ಆದ್ರೆ ಯಾರು ಅನ್ಯತಾ ಭಾವಿಸಬಾರ್ದು. ಯಾರಾದ್ರೂ ಒಬ್ಬ ಬ್ರಾಹ್ಮಣ ಈ ರಾಜ್ಯದಲ್ಲಿ ಎಲ್ಲಾದ್ರೂ ₹1 ಊದ್ಗಡ್ಡೆ ಆಗಲಿ ₹1 ಕರ್ಪೂರ ಆಗಲಿ ತೆಗೆದುಕೊಂಡಿರೋ ಉದಾಹರಣೆ ತೋರಿಸಿದ್ದಾರೆ. ಎಲ್ಲ ನಮ್ದೇ ಖರ್ಚು ಬಂದು ಹೌದಲ್ವಾ? ಇದು ನಾನು ಹೇಳೋದು ಸರಿ ತಪ್ಪು ಅಂತ ಹೇಳ್ತಕ್ಕಂಥದ್ದಲ್ಲ, ಅದು ಬಂದಿರ್ತಕ್ಕಂಥ ಪದ್ಧತಿ. ಆದ್ರೆ ಇವತ್ತು ಹೆಚ್ಚು ನಾವೇ ದೈವಭಕ್ತರಾಗ್ಬಿಟ್ಟಿದ್ದೀವಿ. ಇವತ್ತು ಹೋಮ ಮಾಡಿಸೋದು ನಾವೇ, ಹವನ ಮಾಡಿಸೋದು ನಾವೇ, ಕಾಣಿಕೆ ಕೊಡೋದು ನಾವೇ. ಇದು ಏನು ದಲಿತ ಸಂಘರ್ಷ ಸಮಿತಿ ಉದ್ದೇಶ ಅದ. ಅದನ್ನ ನಮ್ಮಲ್ಲಿ ಯಾರು ಉಳ್ಳವರು ಇರ್ತಾರಲ್ಲ ಅವರು ಅರ್ಥ ಮಾಡ್ಕೋಬೇಕು. ಬೇರೆ ಇರ್ತಾರೆ, ಅದಕ್ಕೆ ಎಲ್ಲ ಬ್ರಾಹ್ಮಣರು ಸ್ಟ್ರೈಕ್ ಮಾಡ್ಬಿಟ್ರು ನನ್ನ ಮೇಲೆ, ಹಿಂಗೆಲ್ಲ ಅಂದುಬಿಟ್ರು ಅಂತ. ನಾನು ಸತ್ಯ ಹೇಳಿದ ಅಸತ್ಯ ಹೇಳಿದ್ರೆ ನೀವೇ ಲೆಕ್ಕಾಚಾರ. ಸನ್ಮಾನ್ಯ ರಾಜಣ್ಣ ಅವರು ಕಳೆದ ಒಂದು 4-5 ದಿವಸದ ಮುಂಚೆ ಒಂದು ವೇದಿಕೆಯ ಸಭಾ ಕಾರ್ಯಕ್ರಮದಲ್ಲಿ ಅವರ ಭಾಷಣದಲ್ಲಿ ಹೇಳ್ತಾರೆ, ಅರ್ಚಕರು ಬ್ರಾಹ್ಮಣರು ಒಂದು ಕಡ್ಡಿ ಕರ್ಪೂರವನ್ನು ತರೋದಿಲ್ಲ, ದಲಿತರು ಪೂಜೆಯನ್ನು ಮಾಡುತ್ತಾರೆ, ಪೂಜೆಯನ್ನು ಮಾಡಿಸ್ತಾರೆ, ಹೋಮ ಹವನವನ್ನು ಮಾಡಿಸ್ತಾರೆ, ಆ ಹಣದಿಂದ ಬ್ರಾಹ್ಮಣರು ಜೀವನ ಮಾಡ್ತಾರೆ, ದಲಿತರು ಬಹಳ ಜಾಸ್ತಿ ಪೂಜೆ ಮಾಡೋದು ಶುರು ಮಾಡಿದ್ದಾರೆ ಇತ್ತೀಚೆಗೆ ಅಂತೇಳಿ ನೇರವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ. ನಾನು ರಾಜಣ್ಣನವರ ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ. ಕಡ್ಡಿ ಕರ್ಪೂರವನ್ನ ತಮ್ಮದೇ ಸರ್ಕಾರದ ಮುಜರಾಯಿ ದೇವಸ್ಥಾನಗಳಿಗೆ ಅರ್ಚಕರೇ ಕೈಯಿಂದ ಹಾಕಿ ಪೂಜೆ ಮಾಡುವ ಪರಿಸ್ಥಿತಿ ಇದೆ ಇವಾಗ. ಆದ್ರಿಂದ ತಾವೇ ಅದನ್ನ ಧ್ವನಿ ಎತ್ತಿ ಸರ್ಕಾರದಿಂದ ಕೊಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ₹200 ಒಂದು ದಿನಕ್ಕೆ ಕೊಡ್ತಾ ಇದ್ದಾರೆ. ಕಡ್ಡಿ ಕರ್ಪೂರವನ್ನ ಬ್ರಾಹ್ಮಣರು ಅರ್ಚಕರೇ ಸ್ವಂತ ದುಡ್ಡಿನಲ್ಲಿ ಖರೀದಿ ಮಾಡುವ ಪರಿಸ್ಥಿತಿ ಇದೆ. ಅದರ ಜೊತೆಯಲ್ಲಿ ಅವರ ಸಂಭಾವನೆಯೂ ಅದರಲ್ಲಿ ಸೇರಿದೆ. ಪ್ರಾಯಶಃ ಸರ್ಕಾರದಿಂದ ವೇತನ ಅತ್ಯಂತ ಕಡಿಮೆ ಇರೋದೇ ಅರ್ಚಕರಿಗಿರ್ಬೋದು. ಅರ್ಚಕರ ಕುಟುಂಬವೂ ಸಹ ಬಹಳ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ. ಆದ್ರಿಂದ ದಯವಿಟ್ಟು ಎಚ್ಚೆತ್ತುಕೊಂಡು ಕರ್ನಾಟಕ ಸರ್ಕಾರ ತಸ್ತಿ ಹಣವನ್ನು ಜಾಸ್ತಿ ಮಾಡಬೇಕು. ಈ ಒಂದು ವಿಚಾರವನ್ನು ರಾಜಣ್ಣನವರೇ ಮಂಡಿಸಿ ನಮಗೆ ಕೊಡಿಸ್ಕೊಡ್ಬೇಕು ಅಂತ ಕೇಳ್ತೇವೆ. ಯಾಕಂದ್ರೆ ಅವರಿಗೆ ಇದರ ಬಗ್ಗೆ ಒಂದು ಕಲ್ಪನೆ ಇರಲಿಲ್ಲ ಅನಿಸ್ತದೆ. ಅರ್ಚಕರ ಕುಟುಂಬದ ಪರಿಸ್ಥಿತಿ, ಬ್ರಾಹ್ಮಣರ ಪರಿಸ್ಥಿತಿ. ಬ್ರಾಹ್ಮಣರು ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳ್ತೇವೆ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತೇವೆ. ಎಲ್ಲರ ಒಳತಿಗಾಗಿ ಪೂಜೆ ಮಾಡ್ತೀವಿ ಹೊರತು ಬರೀ ದುಡ್ಡಿಗಾಗಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅವರ ಉಲ್ಲೇಖವನ್ನು ನಾವು ಖಂಡಿಸ್ತೇವೆ. ಅವರು ಅದನ್ನ ಬೇಷರತ್ತಾಗಿ ವಿಷಾದ ವ್ಯಕ್ತಪಡಿಸಬೇಕು ಅಂತ ಈ ಮೂಲಕವನ್ನು ಕೇಳಿಕೊಳ್ತೇವೆ. ಜೊತೆಗೆ ಅವರು ಇನ್ನೊಂದು ಉಲ್ಲೇಖ ಮಾಡಿದ್ದಾರೆ, ತುಂಬಾ ಸಂತೋಷ ಆಯ್ತು ಆ ವಿಚಾರ ಕೇಳಿ. ಏನಂತ ಕೇಳಿದ್ರೆ, ದಲಿತರು ಇತ್ತೀಚೆಗೆ ಬಹಳ ಪೂಜೆ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅದು ಬಹಳ ಸಂತೋಷದ ವಿಚಾರ. ಯಾಕೆಂದ್ರೆ ಇಡೀ ಹಿಂದೂ ಸಮಾಜ ಧಾರ್ಮಿಕವಾಗಿ ಸಮಾನತೆಯಲ್ಲಿ ಬರಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಇದೆ. ಧಾರ್ಮಿಕವಾಗಿ ಸಮಾನತೆ ಆದರೆ ಮಾತ್ರ ಧರ್ಮದ ಉದ್ಧಾರ ಆಗ್ತದೆ ಅಂತ ನಮ್ಮ ಆಶಯ. ಸನಾತನ ಧರ್ಮ ಶಾಶ್ವತವಾಗಿ ಉಳಿಬೇಕು ಅಂದ್ರೆ ಹಿಂದೂ ಧರ್ಮದ ಎಲ್ಲ ವರ್ಗದವರು ಸಹ ಭಗವಂತನ ಧ್ಯಾನ ಮಾಡಬೇಕು, ಪೂಜೆ ಹೋಮ ಹವನವನ್ನು ಮಾಡಬೇಕು. ಭಗವಂತನ ಧ್ಯಾನವನ್ನು ಯಾರು ಮಾಡ್ತಾರೆ ಅವರು ಧರ್ಮನಿಷ್ಠರಾಗ್ತಾರೆ. ಯಾರು ಧರ್ಮನಿಷ್ಠರಾಗ್ತಾರೋ ಅವರು ದೇಶಭಕ್ತರಾಗ್ತಾರೆ. ಆದ್ರಿಂದ ಹಿಂದೂಗಳಲ್ಲಿ ಎಲ್ಲ ವರ್ಗದವರು ಜಾತಿ ಭೇದ ಇಲ್ಲದೆ ಭಗವಂತನ ಧ್ಯಾನ ಮಾಡಬೇಕು, ಹೋಮ ಹವನವನ್ನು ಮಾಡಬೇಕು. ಅದರಲ್ಲಿ ದಲಿತರು, ಮೇಲ್ವರ್ಗದವರು ಜಾತಿಯನ್ನ ಭೇದ ಇಟ್ಕೊಳ್ಬಾರದು. ಖಂಡಿತವಾಗಿ ಅವರೇನು ಉಲ್ಲೇಖ ಮಾಡಿದ್ದಾರೆ ರಾಜಣ್ಣನವರು, ಅದು ಒಳ್ಳೆಯ ನಡೆ ಅಂತ ಹೇಳಿ ನಮ್ಮ ಆಶಯವಾಗಿದೆ. ದಯವಿಟ್ಟು ಮತ್ತೊಮ್ಮೆ ರಾಜಣ್ಣನವರಲ್ಲೇ ನಾನು ವಿನಂತಿ ಮಾಡ್ತೇನೆ, ಮುಂದೆ ಬರುವಂತಹ ಅಧಿವೇಶನದಲ್ಲಿ ತಾವು ಮುಜರಾಯಿ ಸಚಿವರನ್ನ ಪ್ರಸ್ತಾಪ ಮಾಡಿ ನಮ್ಗೆ ಇದನ್ನು ಕೊಡಿಸ್ಕೊಡ್ಬೇಕು.